ಪ್ರತಿ ತಿಂಗಳು ರೇಷನ್ ಅಂಗಡಿಗಳಿಂದ ಪಡಿತರ ಪಡೆಯುತ್ತಿರುವಂತಹ ಎಲ್ಲ ಬಿಪಿಎಲ್ ಚೀಟಿದಾರರಿಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರ ಆಹಾರ ಇಲಾಖೆ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ. ನಿಮ್ಮ ಬಳಿ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಈಗಾಗಲೇ ಇದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಮತ್ತು ಕೊನೆಯವರೆಗೂ ಕೂಡ ನೋಡಿ. ನೀವೇನಾದರೂ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಾ ಅಂತಂದ್ರೆ ತಪ್ಪದೆ ಈ ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ. ಹೌದು, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ಹೊಂದಿದವರಿಗೆ ಇದೇ ಮೇ 1ರಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇವಾಗಲೇ ಯಾರ್ಯಾರೆಲ್ಲ ನಕಲು ದಾಖಲಿಸಿ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ರೋ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಸರ್ಕಾರ. ಆದರೆ ಕೆಲವರು ಅರ್ಹರ ಬಳಿ ಇರುವ ಬಿಪಿಎಲ್ ಕಾರ್ಡ್ ಅನ್ನು ಕೂಡ ಸುಮ್ಮನೆ ಡಿಲೀಟ್ ಮಾಡ್ತಾ ಇದೆ ಅಂತ ಬಹಳಷ್ಟು ಜನ ವಾದ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಹಲವು ಜಿಲ್ಲೆಗಳಿಗೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದರು. ಇದನ್ನು ಗಮನಿಸಿ ಹಾಗೂ ಎಚ್ಚೆತ್ತ ಸರ್ಕಾರ ಅರ್ಹರಿಗೆ ಪಡಿತರವನ್ನ ಕೊಡಲಾಗುವುದು. ಯಾರೆಲ್ಲ ಅರ್ಹತೆಯನ್ನ ಹೊಂದಿದಾರೋ ಅವರು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಪರ್ಕಿಸಬಹುದು. ಇದರಿಂದ ಯಾರು ನಿಮ್ಮ ಒಂದು ರೇಷನ್ ಕಾರ್ಡ್ ಸುಮ್ಮನೆ ಡಿಲೀಟ್ ಆಗಿದೆಯೋ ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನ ಮತ್ತು ನಾವು ಮರುಪಾವನೆ ಮಾಡ್ತೇವೆ ನಿಮಗೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸರ್ಕಾರ ಕೊಟ್ಟಿರುವಂತದ್ದು. ಮತ್ತೊಂದೆಡೆಗೆ ಹಲವರು ಈ ಒಂದು ಕಾರಣಕ್ಕಂತಾನೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ದುರುಪಯೋಗ ಮಾಡಿಕೊಂಡಿರುವಂಥದ್ದು. ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಅನ್ನುವಂತಹ ಉದ್ದೇಶದಿಂದ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳನ್ನ ದುರುಪಯೋಗ ಮಾಡಿಕೊಂಡಿದ್ದಾರಂತೆ. ಇದನ್ನು ಗಮನಿಸಿದಂತಹ ಸರ್ಕಾರ ರೇಷನ್ ಕಾರ್ಡ್ಗಳನ್ನ ಅರ್ಜಿ ಸಲ್ಲಿಸಲು ಸಂಪೂರ್ಣವಾಗಿ ಇಳಿಸಿಬಿಟ್ಟಿತ್ತು. ಮತ್ತೊಂದೆಡೆಗೆ ಹೊಸ ಕಾರ್ಡ್ಗೆ ಒಂದು ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೂಡ ಕಲ್ಪಿಸಲಾಯಿತು. ಆದರೆ ಇದೀಗ ರಾಜ್ಯದಲ್ಲಿ ಇರುವಂತಹ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಶುಭ ಸುದ್ದಿಯನ್ನ ಕೊಟ್ಟಿದೆ. ಅದೇನು ಮತ್ತೆ ಹೇಗೆ ಸಿಗುತ್ತೆ, ಎಷ್ಟು ನೀವು ಪಡ್ಕೊಳ್ಬಹುದು, ಅದು ಕೂಡ ಇದೇ ತಿಂಗಳಿನಿಂದ ಜಾರಿಗೆ ಆಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ನೋಡಿ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಆಗಿ. ಹಾಗೆ ನಿಮ್ಮ ಬಳಿ ಏನಾದರೂ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇತ್ತು ಅಂತಂದ್ರೆ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸಾಮಾನ್ಯವಾಗಿ ಈ ಕಾರ್ಡ್ಗಳನ್ನ ಬಡತನ ರೇಖೆಗಿಂತ ಕೆಳಗೆ ಇರುವಂತವರಿಗೆ ನೀಡಲಾಗುತ್ತದೆ. ಯಾಕಂದ್ರೆ ಇದರ ಅಡಿಯಲ್ಲಿ ಸರ್ಕಾರದಿಂದ ತುಂಬಾ ಸೌಲಭ್ಯವನ್ನ ಪಡಿಬಹುದಾಗಿರುತ್ತೆ. ಈಗಂತೂ ಸರ್ಕಾರದಿಂದ ಹಲವಾರು ಯೋಜನೆಗಳು ಕೇವಲ ಬಿಪಿಎಲ್ ಅಥವಾ ಅಂತ್ಯೋದಯ ಅಥವಾ ಎಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಸಿಗುತ್ತೆ. ಅದಲ್ಲದೆ ಉಚಿತವಾಗಿ ಮತ್ತು ಕಡಿಮೆ ದರದಲ್ಲಿ ಪಡಿತರವನ್ನು ವಿತರಣೆ ಮಾಡಲಾಗುತ್ತದೆ. ನೋಡಿ, ಇದೆಲ್ಲದರ ಜೊತೆಗೆ ಸರ್ಕಾರ ಶುಭ ಸುದ್ದಿ ಕೊಟ್ಟಿರುವಂತದ್ದು. ಅಕ್ಕಿ ಜೊತೆಗೆ ಜೋಳ ಹಾಗೂ ರಾಗಿಯನ್ನು ಕೂಡ ಸರ್ಕಾರದಿಂದ ಇನ್ನು ಮುಂದೆ ನೀಡಲಾಗುವುದು. ಮೇ ತಿಂಗಳಿನಿಂದ ಉಚಿತ ಅಕ್ಕಿ ಜೊತೆಗೆ ಇಲ್ಲಿ ಜೋಳ ಮತ್ತು ರಾಗಿಯನ್ನು ಕೂಡ ಸರ್ಕಾರದಿಂದ ಪಡಿತರಿಗೆ ವಿತರಣೆ ಮಾಡಲಾಗುವುದು. ಸದ್ಯ ಇದೀಗ ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಹಾಗೂ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಒಟ್ಟು 10 ಕೆಜಿ ಅಕ್ಕಿಯನ್ನು ಸರ್ಕಾರ ವಿತರಣೆ ಮಾಡ್ತಾ ಇದೆ. ಈ ಪೈಕಿ ಗ್ರಾಹಕರಿಗೆ 2 ಅಥವಾ 3 ಕೆಜಿ ರಾಗಿ ಅಥವಾ ಜೋಳವನ್ನು ನೀಡಲಾಗುವುದು ಎಂದು ಆಹಾರ ಇಲಾಖೆ ನಿರ್ಧರಿಸಿದೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಗ್ಯಾರಂಟಿಯಿಂದ ಸರ್ಕಾರದಿಂದ ಹಲವು ಜನಗಳಿಗೆ ತಲಾ 10 ಕೆಜಿಯಾಗಿ ವಿತರಣೆ ಮಾಡಲಾಗುತ್ತಿದೆ. ಜೊತೆಗೆ ದಕ್ಷಿಣ ಭಾಗದ ಜಿಲ್ಲೆಗಳಿಗೆ 3 ಕೆಜಿ ರಾಗಿ ಹಾಗೂ 2 ಕೆಜಿ ಅಕ್ಕಿಗಳನ್ನು ಹಾಗೂ ಉತ್ತರದ ಜಿಲ್ಲೆಗಳಲ್ಲಿ 3 ಕೆಜಿ ಜೋಳ ಮತ್ತು 2 ಕೆಜಿ ಅಕ್ಕಿಗಳನ್ನು ವಿತರಣೆ ಮಾಡಲಾಗುವುದು. ಫಲಾನುಭವಿಗಳಿಗೆ ನೀಡುತ್ತಿರುವ ಆಹಾರವನ್ನು ಇಲ್ಲಿ ಬದಲಾವಣೆ ಮಾಡಲಾಗುವುದು. ಕೆಲವು ಭಾಗಗಳಲ್ಲಿ ರಾಗಿ ಬಳಸಿದರೆ ಮತ್ತೊಂದು ಕಡೆ ಜೋಳವನ್ನು ಬಳಸಲಾಗುತ್ತಿದೆ. ಅದರಿಂದ ಹೆಚ್ಚು ಯಾವ ಒಂದು ಭಾಗದಲ್ಲಿ ಯಾವ ಒಂದು ಪದಾರ್ಥಗಳನ್ನು ಬಳಸುತ್ತಾರೆ ಅದೇ ಪದಾರ್ಥಗಳನ್ನು ಸರ್ಕಾರ ನೀಡಲಾಗುವುದು. ಇದನ್ನು ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂಥದ್ದು. ರೈತರಿಂದ ಜೋಳ, ಭತ್ತ, ರಾಗಿಯನ್ನು ಇಲ್ಲಿ ತಕ್ಕ ಬೆಲೆಗೆ ಇಲ್ಲಿ ಖರೀದಿ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾ ಇದೆ ಸರ್ಕಾರ. ಇದಾದ ನಂತರ ನೀವು ಅಕ್ಕಿಯನ್ನು ಪಡೀತಾ ಇದ್ದೀರಾ, ಇದರ ಜೊತೆಗೆ ಇವನ್ನೂ ಕೂಡ ಪಡಿಬಹುದಾಗಿರುತ್ತೆ. ಇದು ಮೇ ತಿಂಗಳಲ್ಲಿ ಸಂಗ್ರಹಣೆಯನ್ನ ಮಾಡಲಾಗುತ್ತಿದೆ. 10 ತಿಂಗಳ ಆಗುವಷ್ಟು ಪದಾರ್ಥಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಲಾಗುವುದು. ರಾಗಿ ಅಥವಾ ಜೋಳದ ಬಗ್ಗೆ ಇವಾಗಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆಯನ್ನ ಮಾಡಲಾಗಿದೆ. ಈ ಒಂದು ಜೋಳ ಮತ್ತು ರಾಗಿಯನ್ನ ಇಲ್ಲಿ ವಿತರಣೆ ಮಾಡಿರುವಂತಹ ಜೋಳ ಮತ್ತು ರಾಗಿಯನ್ನ ಸರ್ಕಾರ ಮುಂದಿನ ತಿಂಗಳಿನಿಂದ ನಿಮ್ಮ ಒಂದು ಪಡಿತರದ ಜೊತೆ ಇವುಗಳನ್ನು ಕೂಡ ಕೊಡಲಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ 10 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಇಲ್ಲಿ ಮಾಸಿಕವಾಗಿ 30 ಮೆಟ್ರಿಕ್ ಟನ್ನಷ್ಟು ರಾಗಿ ಬೇಕಾಗುತ್ತದೆ. 8,000 ಮೆಟ್ರಿಕ್ ಟನ್ನಷ್ಟು ಜೋಳ ಬೇಕಾಗುವುದು ಎಂದು ಇಲಾಖೆ ಮಾಹಿತಿ ಕೊಟ್ಟಿದೆ. ಸರ್ಕಾರದಿಂದ ಇದನ್ನು ನಿಮಗೆ ಮುಂದಿನ ತಿಂಗಳಲ್ಲಿ ಜಾರಿ